ನಾವು ಈ ಕಾರ್ಯಕ್ರಮವನ್ನ ಇನ್ನೂ ವಿಶೇಷವಾಗಿ ಮಾಡ್ಬೇಕಂತ ಹೇಳಿ ನಮ್ಮ ಸಂಸ್ಥೆಯ ಎಲ್ಲಾ ಸದಸ್ಯರು ಸೇರಿ ನಿರ್ಧಾರ ಮಾಡ್ಕೊಂಡ್ವಿ. ಯಾವ ರೀತಿ ಅಂತಂದ್ರೆ, ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಸ್ವಸಹಾಯ ಸಂಘಗಳನ್ನ ಮಹಾನಗರ ಪಾಲಿಕೆಯವರು ಮಾಡ್ತಾರ. ಆ ಮಾಡಿ ಅಲ್ಲಿ ವಿಶೇಷವಾದಂತಹ ಸಂಘಗಳು ವಿಶೇಷವಾದಂತಹ ಸಂಘಗಳು ಯಾವ ರೀತಿ ಅಂದ್ರೆ, ಸಂಘದಲ್ಲಿ ಸಾಲ ತಗೊಂಡು ಬ್ಯಾಂಕಿಂದ ಸಾಲ ತಗೊಂಡು ಅದನ್ನ ಸರಿಯಾದ ಸಮಯಕ್ಕೆ ಕಟ್ಟುವುದ್ರ ಜೊತೆಗೆ ಆ ಸಾಲದ ಅಮೌಂಟ್ ಒಳಗ ಅವರು ಏನ್ ಮಾಡಿರ್ತಾರ ಅಂದ್ರೆ, ತಮ್ಮ ವೈಯಕ್ತಿಕ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಕೊಂಡಿರ್ತಾರ ಅಂತವ್ರನ್ನ ಗುರುತಿಸಿ, ಆಮೇಲೆ ವಿಶೇಷವಾಗಿ ಅಲ್ಲಿ ಏನಾದ್ರು ಅವರು ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಿರ್ತಾರ ಅಥವಾ ಅವರು ತಮ್ಮ ಗುಂಪನ್ನ ಯಾವ ರೀತಿ ಡೆವಲಪ್ ಮಾಡ್ಕೊಂಡಿರ್ತಾರ ಅವರನ್ನ ನಾವು ಗುರುತಿಸಿ ಒಂದು 30 ಸಂಘಗಳನ್ನ ಗುರುತಿಸಿ ಅವರನ್ನ ನಾವು ಸನ್ಮಾನ ಮಾಡ್ಬೇಕಂತ ಹೇಳಿ ಅನ್ಕೊಂಡಿವಿ. ಮತ್ತ 30 ಜನರು ಮಹಾನಗರ ಪೌರ ಕಾರ್ಮಿಕರನ್ನ ನಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಅನ್ಕೊಂಡಿವಿ. ಈ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದ ವಿಶೇಷತೆ ಅಂದ್ರೆ, ನಮ್ಮ ರಾಜ್ಯ ಪ್ರಶಸ್ತಿ ಮತ್ತು ಪೌರ ಕಾರ್ಮಿಕರು ಸಂಘದ ಮಹಿಳೆಯರನ್ನ ಸನ್ಮಾನಿಸುವುದೇ ವಿಶೇಷತೆ. ಗ್ರಾಮೀಣ ಮಟ್ಟದೊಳಗ ನಾವು ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಮಾಡ್ತೀವಿ ಸರ್. ಅದ್ರೊಳಗೂ ನಾವು ಸ್ಕೂಲ್ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಸ್ಯಾನಿಟೇಷನ್ ಮತ್ತೆ ಹೈಜೀನ್ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಅವರಿಗೆ ಬಿಹೇವಿಯರ್ ಚೇಂಜಸ್ ಬಗ್ಗೆ ಹೇಳ್ಕೊಡ್ತೀವಿ. ಬಿಹೇವಿಯರ್ ಚೇಂಜಸ್ ಅಂದ್ರೆ ಸ್ವಚ್ಛತೆ ಬಗ್ಗೆ ಮಕ್ಕಳು ಅಂದ್ರೆ, ಈಗ ನಮಗ ಆಫ್ಟರ್ ಕೊರೋನಾ ನಮಗ ಏನಾಯ್ತಂದ್ರೆ ಹ್ಯಾಂಡ್ ವಾಶ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಬಂತು. ಅದನ್ನ ಕಂಟಿನ್ಯೂಯೇಷನ್ ಇಡಬೇಕು, ನಮಗ ಸ್ಯಾನಿಟೇಷನ್ ನಾಲೆಜ್ ಬೇಕು ಅಂತಂದೇಳಿ ಮಕ್ಕಳಿಗೆ ನಾವು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಟ್ಟಿವ್ರಿ. ನಮಗ ಹ್ಯಾಂಡ್ ವಾಶ್ ಯಾವ ರೀತಿ ಮಾಡ್ಕೋಬೇಕು, ಎಷ್ಟು ನಿಮಿಷ ಹ್ಯಾಂಡ್ ವಾಶ್ ಮಾಡ್ಬೇಕು, ಆಮೇಲೆ ನಾವು